GST ಇನ್ವಾಯ್ಸ್ ಜನರೇಟ್ ಆದ್ಮೇಲೆ ಎಡಿಟ್ ಮಾಡಬಹುದಾ? ವೇಟ್, 24 ಅವರ್ಸ್ ರೂಲ್ ಎಲ್ಲಾ ಬಿಸ್ನೆಸ್ಗೂ ಅಪ್ಲೈ ಆಗಲ್ಲ. ತುಂಬಾ ಜನ ಯೂಟ್ಯೂಬ್ ಅಥವಾ ಸೋಷಿಯಲ್ ಮೀಡಿಯಾ ನೋಡಿ 24 ಅವರ್ಸ್ ಆಯ್ತು ಅಂದ್ರೆ ಇನ್ವಾಯ್ಸ್ ಚೇಂಜ್ ಮಾಡಕ್ ಆಗಲ್ಲ ಅಂತ ಥಿಂಕ್ ಮಾಡ್ತಾರೆ. ಅದು ಕಂಪ್ಲೀಟ್ ಕರೆಕ್ಟ್ ಅಲ್ಲ. ನೀವು ಈ ಇನ್ವಾಯ್ಸ್ ಸಿಸ್ಟಮ್ ಅಲ್ಲಿ ಇದ್ರೆ IRN ಜನರೇಟ್ ಆದ್ಮೇಲೆ 24 ಅವರ್ಸ್ ಒಳಗಡೆ ಮಾತ್ರ ಫುಲ್ ಇನ್ವಾಯ್ಸ್ ಕ್ಯಾನ್ಸಲ್ ಮಾಡಬಹುದು. ಪಾರ್ಷಿಯಲ್ ಎಡಿಟ್ ಅಥವಾ ಅಮೆಂಡ್ಮೆಂಟ್ IRP ಅಲ್ಲಿ ಪಾಸಿಬಲ್ ಇಲ್ಲ. ಆದ್ರೆ ಈ ಇನ್ವಾಯ್ಸ್ ಅಪ್ಲೈ ಆಗದೆ ಇದ್ರೆ ಈ 24 ಅವರ್ಸ್ ರೂಲ್ ಅಪ್ಲೈ ಆಗಲ್ಲ. IRP ಕ್ಯಾನ್ಸಲೇಷನ್ ಕಾನ್ಸೆಪ್ಟ್ ಇರೋದೇ ಇಲ್ಲ. ಇನ್ವಾಯ್ಸ್ ಡೀಟೇಲ್ಸ್ ಕರೆಕ್ಟ್ ಮಾಡಬೇಕು ಅಂದ್ರೆ GST ಲಾ ಪ್ರಕಾರ GSTR1 ಅಮೆಂಡ್ಮೆಂಟ್ ಮೂಲಕ ಕರೆಕ್ಷನ್ ಮಾಡಬಹುದು. ಅದಕ್ಕೂ ಡೆಡ್ಲೈನ್ ಇದೆ. ನೆಕ್ಸ್ಟ್ ಫಿನಾನ್ಷಿಯಲ್ ಇಯರ್ November 30 ಅಥವಾ ಆನ್ಯುವಲ್ ರಿಟರ್ನ್ ಫೈಲ್ ಮಾಡುವ ಮುಂಚೆ ಯಾವ್ದು ಮೊದಲು ಬರುತ್ತೆ ಅದ್ರ ಒಳಗಡೆ ಮಾಡಬಹುದು. ಅಮೌಂಟ್ ಕಮ್ಮಿ ಅಥವಾ ಜಾಸ್ತಿ ಮಾಡಬೇಕು ಅಂತಂದ್ರೆ ಸಿಚುಯೇಷನ್ಗೆ ಅನುಸರಿ ಕ್ರೆಡಿಟ್ ನೋಟ್ ಅಥವಾ ಡೆಬಿಟ್ ನೋಟ್ ಇಶ್ಯೂ ಮಾಡಬೇಕು. ಮತ್ತೆ ಒಂದು ಇಂಪಾರ್ಟೆಂಟ್ ರಿಮೈಂಡರ್, 1st ಏಪ್ರಿಲ್ ಇಂದ ಹೊಸ ಫಿನಾನ್ಷಿಯಲ್ ಇಯರ್ಗೆ ಫ್ರೆಶ್ ಇನ್ವಾಯ್ಸ್ ಸೀರೀಸ್ ನ ಮೇಂಟೈನ್ ಮಾಡಿ. ಇನ್ವಾಯ್ಸ್, ಕ್ರೆಡಿಟ್ ನೋಟ್, ಡೆಬಿಟ್ ನೋಟ್ ಎಲ್ಲದಕ್ಕೂ ಪ್ರಾಪರ್ ನ್ಯೂ ಸೀರೀಸ್ ಯೂಸ್ ಮಾಡೋದು ಬೆಸ್ಟ್ ಕಾಂಪ್ಲೈನ್ಸ್ ಪ್ರಾಕ್ಟೀಸ್. GST ರೂಲ್ಸ್ ಡೈಲಿ ಚೇಂಜ್ ಆಗುತ್ತೆ. ಅಕ್ಯುರೇಟ್ ಅಪ್ಡೇಟ್ ಬೇಕು ಅಂದ್ರೆ ಫಾಲೋ ಮಾಡಿ. ಥ್ಯಾಂಕ್ ಯು.